ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಐಪಿಎಲ್ ಮ್ಯಾಚ್ ನೋಡಲು ದರ್ಶನ್ ಅಭಿಮಾನಿಯೊಬ್ಬ ದರ್ಶನ್ ಫೋಟೋ ಹಿಡಿದು ಸ್ಟೇಡಿಯಂ ಒಳಗೆ ಪ್ರವೇಶ ಮಾಡುವುದನ್ನು ಪೊಲೀಸರು ತಡೆದಿದ್ದಾರೆ. ದರ್ಶನ್ ಅಭಿಮಾನಿಯ ಕೊರಳು ಪಟ್ಟಿ ಹಿಡಿದು ಪೊಲೀಸರು ಆಚೆ ತಪ್ಪಿದ್ದಾರೆ. ಪೊಲೀಸರ ನಡೆಯನ್ನ ಯುವಕ ಖಂಡಿಸಿದ್ದಾರೆ. ಒಳಗೆ ಹೋಗಲು ಬಿಡುವಂತೆ ಕೇಳಿದ್ದಾನೆ. ಫೋಟೋ ತೆಗೆದುಕೊಂಡು ಹೋಗಲು ಬೇಡಿಕೆ ಇಟ್ಟಿದ್ದಾನೆ. ಆದರೆ ಪೊಲೀಸರು ಈ ಯುವಕನಿಗೆ ದರ್ಶನ್ ಫೋಟೋ ಹಿಡಿದು ಒಳಗೆ ಹೋಗಲು ಬಿಡದೆ ಸ್ಟೇಡಿಯಂನ ಆಚೆಗೆ ಕಳಿಸಿದ್ದಾರೆ. ಇದೀಗ ದರ್ಶನ್ ಅಭಿಮಾನಿಗಳು ಈ ಘಟನೆಯಿಂದ ಬೇಸರಗೊಂಡಿದ್ದಾರೆ. ಪೊಲೀಸರ ವರ್ತನೆಯನ್ನ ಖಂಡಿಸುವ ತೀರ್ಮಾನ ಮಾಡಿದ್ದಾರೆ. ಬೇರೆ ಸ್ಟಾರ್ ನಟರ ಫೋಟೋಗಳನ್ನು ಈ ಹಿಂದೆ ಅಭಿಮಾನಿಗಳು ಐಪಿಎಲ್ ಮ್ಯಾಚ್ ವೀಕ್ಷಣೆಯ ವೇಳೆ ಕ್ರೀಡಾಂಗಣದ ಒಳಗೆ ತಂದಿದ್ದಾರೆ. ಆಗೆಲ್ಲ ಪೊಲೀಸರು ಯಾಕೆ ಅನುಮತಿ ಕೊಟ್ಟರು ಅಂತ ದರ್ಶನ್ ಫ್ಯಾನ್ಸ್ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ಕೆರಳಿದ್ದು ಪ್ರತಿಭಟನೆ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಹಲವು ಬಾರಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡುವಾಗ ಅಭಿಮಾನಿಗಳು ಪ್ರದರ್ಶನ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಪ್ಪು ಬಾವುಟಗಳು ಹಲವು ಬಾರಿ ರಾರಾಜಿಸಿವೆ. ಅಷ್ಟೇ ಯಾಕೆ ವಿದೇಶಿ ಕ್ರೀಡಾಂಗಣಗಳಲ್ಲೂ ಪುನೀತ್ ಭಾವಚಿತ್ರಗಳನ್ನು ಅಭಿಮಾನಿಗಳು ಪ್ರದರ್ಶನ ಮಾಡಿದ್ದಾರೆ. 2021ರಲ್ಲಿ ಅಬುಧಾಬಿಯಲ್ಲಿ ನಡೆದಿದ್ದ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೇಳೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಿಡಿದಿದ್ದ ಟೀಮ್ ಇಂಡಿಯಾದ ಅಭಿಮಾನಿ ಸುಕುಮಾರ್ ಕುಮಾರ್ ವಿಶ್ವದ ಗಮನ ಸೆಳೆದಿದ್ದರು. ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳನ್ನು ತರಲು ಅಭಿಮಾನಿಗಳಿಗೆ ಅವಕಾಶ ಕೊಡುವ ಪೊಲೀಸರು ದರ್ಶನ್ ಅವರ ಅಭಿಮಾನಿ ದರ್ಶನ್ ಅವರ ಫೋಟೋ ಹಿಡಿದು ಕ್ರೀಡಾಂಗಣದ ಒಳಗೆ ಬಂದರೆ ಯಾಕೆ ಅನುಮತಿ ಕೊಡೋದಿಲ್ಲ ಅಂತ ಇದೀಗ ದರ್ಶನ್ ಫ್ಯಾನ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ದರ್ಶನ್ ಅಭಿಮಾನಿ ದರ್ಶನ್ ಫೋಟೋ ಹಿಡಿದು ಸ್ಟೇಡಿಯಂ ಒಳಗೆ ಹೋಗಲು ಪ್ರಯತ್ನ ಪಟ್ಟಾಗ ಪೊಲೀಸರು ಆತನನ್ನು ಕಾಲರ್ ಹಿಡಿದು ಹೊರಗೆ ತಪ್ಪಿದ್ದು ಇದೀಗ ದೊಡ್ಡ ಮಟ್ಟದ ಸುದ್ದಿಯಾಗಿದೆ. ಈ ಯುವಕ ನಟ ದರ್ಶನ್ ತೂಗುದೀಪ್ ಅವರ ಫೋಟೋ ಫ್ರೇಮ್ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಹೋಗುವ ವಿಫಲ ಯತ್ನ ಮಾಡಿದ್ದ ದಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇತ್ತು. ಇಡೀ ವಿಶ್ವಾದ್ಯಂತ ಕ್ರಿಕೆಟ್ ಪ್ರೇಮಿಗಳು ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ರು. ಸ್ಟೇಡಿಯಂನಲ್ಲಿ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತವರು ಕೂಡ ಆಗಾಗ ಕ್ಯಾಮೆರಾ ಕಣ್ಣುಗಳಿಗೆ ಬಿದ್ದು ಬಿಡ್ತಾರೆ. ಆ ವೇಳೆ ದರ್ಶನ್ ಫೋಟೋ ಹಿಡಿದಿರುವ ಅಭಿಮಾನಿ ಕೂಡ ಕ್ಯಾಮೆರಾಗಳಲ್ಲಿ ಕವರ್ ಆಗಿ ವಿಶ್ವಾದ್ಯಂತ ಜನರ ಕಣ್ಣಿಗೆ ಬೀಳುವ ಸಾಧ್ಯತೆ ಇತ್ತು. ಇವನ ಕೈಯಲ್ಲಿ ದರ್ಶನ್ ಫೋಟೋ ಕೂಡ ವೈರಲ್ ಆಗಿ ಬಿಡಬಹುದಿತ್ತು. ಆದರೆ ದರ್ಶನ್ ಕೊಲೆ ಆರೋಪವನ್ನು ಹೊತ್ತಿದ್ದಾರೆ. ಇನ್ನು ಈ ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ. ಸದ್ಯಕ್ಕೆ ನಟ ದರ್ಶನ್ ತೂಗುದೀಪ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದು, ಜಾಮೀನು ರದ್ದುಗೊಳಿಸುವಂತೆ ಬೆಂಗಳೂರು ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ನಟ ದರ್ಶನ್ ಜೈಲಿನಿಂದ ಹೊರಬಂದ ಬಳಿಕ ದೇವಸ್ಥಾನ, ಚಿಕಿತ್ಸೆ, ಶೂಟಿಂಗ್ ಅಂತ ಬ್ಯುಸಿ ಇದ್ದಾರೆ. ಆದರೆ ಇವರ ಮೇಲಿರುವ ರೇಣುಕಾಸ್ವಾಮಿ ಕೊಲೆ ಆರೋಪ ಮಾತ್ರ ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಿಂದೆ ದರ್ಶನ್ಗೆ ಆರೋಗ್ಯ ಕಾರಣಗಳಿಗಾಗಿ ಅಕ್ಟೋಬರ್ 30, 2024ರಂದು ಹೈಕೋರ್ಟ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಆದರೆ ಶಸ್ತ್ರಚಿಕಿತ್ಸೆಗಾಗಿ ಜಾಮೀನು ಪಡೆದಿದ್ದರೂ ದರ್ಶನ್ ಇದುವರೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿಸಿಲ್ಲ ಎಂಬುದು ಗಮನಾರ್ಹ. 2024ರ ಡಿಸೆಂಬರ್ ತಿಂಗಳಲ್ಲಿ ಹೈಕೋರ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ರೆಗ್ಯುಲರ್ ಜಾಮೀನು ನೀಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಇದು ಇನ್ನು ಕೋರ್ಟ್ ಅಂಗಳದಲ್ಲಿದೆ. ಈ ನಡುವೆ ದರ್ಶನ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ದರ್ಶನ್ ಇತ್ತೀಚೆಗಷ್ಟೇ ಅರ್ಧಕ್ಕೆ ನಿಂತಿರುವ ದಿ ಡೆವಿಲ್ ಸಿನಿಮಾ ಶೂಟಿಂಗ್ ಮುಂದುವರೆಸಿದ್ದಾರೆ. ಕೊಲೆ ಕೇಸ್ ಆರೋಪದಲ್ಲಿ ಸಿಲುಕಿರುವ ನಟ ದರ್ಶನ್ ಸದ್ಯ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಸಹಜ ಜೀವನಕ್ಕೆ ಮರಳುತ್ತಾ ಇದ್ದಾರೆ. ಇತ್ತೀಚೆಗೆ ಜೈಪುರದಲ್ಲಿ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸದ್ಯ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುವ ನಟ ದರ್ಶನ್ ಅವರು ಏಪ್ರಿಲ್ 13ರಿಂದ ಮತ್ತೆ ಬೆಂಗಳೂರಿನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮೂಲಕ ದರ್ಶನ್ ಬೆನ್ನು ನೋವಿನ ಬಗ್ಗೆ ಆತಂಕದಲ್ಲಿದ್ದ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ನಟ ದರ್ಶನ್ ಅವರು ಬೆನ್ನು ನೋವಿನಿಂದ ನಿಧಾನವಾಗಿ ಚೇತರಿಕೆ ಕಾಣ್ತಿದ್ದಾರೆ. ಡೆವಿಲ್ ಶೂಟಿಂಗ್ ಮುಂದುವರೆಸಿದ್ದು ಡಬ್ಬಿಂಗ್ ಕೂಡ ಮಾಡ್ತಿದ್ದಾರೆ ಎನ್ನಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.